ದೇವರು ಉಂಟು ಮಾಡಿದಂಥ ಮನುಷ್ಯನನ್ನ ಆತನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದಾನೆ. ಅವನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡಬೇಕಾದ್ರೆ, ಅವನ ಗುಡಾರವನ್ನು ದೇವರು ಆಶೀರ್ವಾದ ಮಾಡಬೇಕಾದ್ರೆ, ಆ ಕುಟುಂಬವನ್ನು, ಮಕ್ಕಳನ್ನು, ಹೆಂಡತಿಯನ್ನು ಆಶೀರ್ವಾದ ಮಾಡಬೇಕಾದ್ರೆ ನಾವು ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ದೇವರಿಂದ ಧನ್ಯರು ಎಂಬುದಾಗಿ ಕರೆಯಲ್ಪಡಬೇಕಾದ ಒಂದು ಕಾರ್ಯ ನಮ್ಮಲ್ಲಿ ಕಾಣಲ್ಪಡಬೇಕು. ಯಾಕೆಂದ್ರೆ ಕೀರ್ತನೆ 128 ಒಂದರಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನನ್ನ ಈ ರೀತಿಯಾದ ಒಂದು ಆಶೀರ್ವಾದ ಅವನ್ನ ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಕುಟುಂಬವನ್ನ, ಕೈಯಿನ ಕಾರ್ಯಗಳನ್ನ, ದುಡಿಮೆಯನ್ನ ಆಶೀರ್ವಾದ ಮಾಡುವುದು ಅಲ್ಲ, ಆತನು ಚಿಯೋನಿಂದ ಕರ್ತನು ತನ್ನ ಮಕ್ಕಳನ್ನ ಅವನು ಏನ್ ಮಾಡ್ತಾನಂತೆ, ಆಶೀರ್ವಾದ ಮಾಡುವ ದೇವರು ಎಂಬುದಾಗಿ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾನೆ. ಆತನ ಮಾರ್ಗದಲ್ಲಿ ನಡೆಯೋಣ, ಭಯಪಡೋಣ, ಕರ್ತನ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಕರ್ತನು ನಮ್ಮನ್ನ, ನಮ್ಮ ಕುಟುಂಬವನ್ನ ಆಶೀರ್ವಾದ ಮಾಡುವ ದೇವನಾದನ. ಗಾಡ್ ಬ್ಲೆಸ್ ಯು.